ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಾಗ ಮೋದಿ ಸರ್ಕಾರ ಹಾಗೂ ಬಿಜೆಪಿ ಅನುಸರಿಸುವಂತ ಅದೇ ಪ್ಯಾಟರ್ನ್ ಈ ಬಾರಿಯೂ ಪುನರಾವರ್ತನೆಯಾಗಿದೆ. ಸೆಬಿ ಮುಖ್ಯಸ್ಥ ವಿರುದ್ಧದ ಆರೋಪ ಕುರಿತು ತನಿಖೆಗೆ ಆಗ್ರಹಿಸಿದ್ರೆ ದೇಶವನ್ನ ಅಸ್ಥಿರಗೊಳಿಸುವಂತ ಯತ್ನ ಅಂತ ಹೇಳಲಾಗುತ್ತೆ. ಇಡೀ ವಿಷಯವನ್ನ ಭಾವನಾತ್ಮಕಗೊಳಿಸಿ ಸತ್ಯವನ್ನ ಹೂತ್ ಹಾಕುವಂತ ಹಳೆ ತಂತ್ರ ಈಗಲೂ ಜಾರಿಯಲ್ಲಿದೆ. ಹಾಗಾದ್ರೆ ಹಿಂಡನ್ಬರ್ಗ್ ವರದಿ ಬಂದ ಬೆನ್ನಿಗೆ ಏನೇನ್ ಆಗ್ಬೇಕಾಗಿತ್ತು, ಆದ್ರೆ ಏನೇನೆಲ್ಲ ನಡೀತಾ ಇದೆ? ಸೆಬಿ ಅಂತಹ ಜವಾಬ್ದಾರಿಯುತ ಸಂಸ್ಥೆ ನೀಡುವಂತಹ ಸ್ಪಷ್ಟನೆ ಅನಾಮಧೇಯವಾಗಿದ್ರೆ ಅದ್ರ ಬಗ್ಗೆ ಯಾಕೆ ಯಾರೂ ಕೂಡ ಪ್ರಶ್ನೆಗಳನ್ನ ಎತ್ತುತ್ತಾ ಇಲ್ಲ? ಇಷ್ಟು ಗಂಭೀರ ಆರೋಪದ ಬಗ್ಗೆ ತನಿಖೆಯ ಪ್ರಶ್ನೆಯನ್ನೇ ಸರ್ಕಾರ ಸಾರಾಸಗಟಾಗಿ ನಿರಾಕರಿಸ್ತಾ ಇರೋದು ಯಾಕೆ? ಸೆಬಿಯ ಮರ್ಯಾದೆ ವಿಶ್ವಾಸಾರ್ಹತೆ ಉಳಿಸೋದಕ್ಕಾದ್ರೂ ಯಾಕೆ ಸರ್ಕಾರದ ವತಿಯಿಂದ ಒಂದೇ ಒಂದು ಹೇಳಿಕೆ ಇಲ್ಲ? ಬೇಲಿಯೇ ಎದ್ದು ಹೊಲ ಮೇಯ್ದ ಕೇಸು ಅಂತ ಮೇಲ್ನೋಟಕ್ಕೆ ಎದ್ದು ಕಾಣುವಂತ ಹಿಂಡನ್ಬರ್ಗ್ ವರದಿಯ ವಿಚಾರದಲ್ಲಿ ಮೋದಿ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿತ್ತು, ಆದ್ರೆ ಸರ್ಕಾರ ಹಾಗೂ ಅವ್ರ ಪಕ್ಷ ಹೇಗ್ ನಡೆದುಕೊಳ್ತಾ ಇದೆ ಅನ್ನೋದನ್ನ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹಾಗೆ ಮಾಡಿದಾಗ ಯೂಟ್ಯೂಬ್ ನಮ್ಮ ಚಾನೆಲ್ ಅನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ, ತಲುಪಿಸುತ್ತೆ. ಈ ವಿಷಯಕ್ಕೆ ಬರೋಣ. ವಿನೋದ್ ಅದಾನಿ ಯಾವ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೋ ಅದೇ ಫಂಡ್ಗಳಲ್ಲಿ ಸೆಬಿ ಮುಖ್ಯಸ್ಥರು ಹೇಗೆ ಹೂಡಿಕೆ ಮಾಡ್ತಾರೆ ಅನ್ನೋದನ್ನ ತೋರಿಸುವಂತಹ ಚಾರ್ಟ್ ಅನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಟಿಸಿದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ದೇಶದ ಸ್ಟಾಕ್ ಮಾರ್ಕೆಟ್ ಅನ್ನ ನಿಯಂತ್ರಿಸುವಂತಹ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡೋದಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಜೆಪಿಸಿ ತನಿಖೆಗೆ ಆಗ್ರಹಿಸಿರುವುದರ ನಡುವೆನೂ ಜಂಟಿ ಸಂಸದೀಯ ಸಮಿತಿ ತನಿಖೆ ಬೇಡಿಕೆಯನ್ನ ಬಿಜೆಪಿ ತಿರಸ್ಕರಿಸುತ್ತೆ. ಹಿಂಡನ್ಬರ್ಗ್ ಆರೋಪಗಳಿಗೆ ಸಂಬಂಧಿಸಿ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ರಾಜೀನಾಮೆ ಹಾಗೂ ಜಂಟಿ ಸದನ ಸಮಿತಿ ತನಿಖೆಗೆ ಆಗ್ರಹಿಸಿ ಆಗಸ್ಟ್ 27ರಂದು ದೇಶಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅಂತ ಕಾಂಗ್ರೆಸ್ ಮಂಗಳವಾರ ಘೋಷಣೆ ಮಾಡಿದೆ. ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಇಡಿ ಕಚೇರಿಗೆ ಮುತ್ತಿಗೆ ಹಾಕಲಿದ್ದಾರೆ. ಈ ಹಗರಣದಲ್ಲಿ ಪ್ರಧಾನಿ ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿರುವಂತಹ ಕಾಂಗ್ರೆಸ್ ಅದಕ್ಕಾಗಿಯೇ ಜಂಟಿ ಸದನ ಸಮಿತಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ. ಬಿಎಸ್ಪಿ ನಾಯಕಿ ಮಾಯಾವತಿ ಕೂಡ ಜೆಪಿಸಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಆದ್ರೆ ಈ ಬೇಡಿಕೆಯನ್ನ ಬಿಜೆಪಿ ತಿರಸ್ಕರಿಸಿದೆ. ಹೀಗೊಂದು ಆರೋಪ ಬರ್ತಾ ಇದ್ದ ಹಾಗೇನೆ ಇದಕ್ಕೆ ಯಾವ ರೀತಿ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆನೆ ಸೆಬಿ ಒಂದು ಸಭೆಯನ್ನ ನಡೆಸಿ ತೀರ್ಮಾನಿಸಿತ್ತು ಅನ್ನೋದು ಕೂಡ ಬಯಲಾಗಿದೆ. ಸೆಬಿ ಬಿಡುಗಡೆ ಮಾಡಿದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಯಾರದೇ ಹೆಸರು ಸಹಿ ಇರಲಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಆಗಸ್ಟ್ 11ರಂದು ಸೆಬಿ ಬಿಡುಗಡೆ ಮಾಡಿದಂತ ಹೇಳಿಕೆ ಕಡೆಯಲ್ಲಿ ಮುಂಬೈ ಅಂತ ಸ್ಥಳ ಮತ್ತೆ ದಿನಾಂಕವನ್ನ ಮಾತ್ರ ನಮೂದಿಸಲಾಗಿತ್ತು. ಸಂವಹನ ವಿಭಾಗದ ಈ ಪ್ರಕಟಣೆಯಲ್ಲಿ ಯಾವುದೇ ಅಧಿಕಾರಿಯ ಹೆಸರು ಇಲ್ಲ. ಸೆಬಿ ಮುಖ್ಯಸ್ಥರ ವಿರುದ್ಧನೇ ಆರೋಪ ಬಂದಿದ್ರ ಬಗೆಗಿನ ಸ್ಪಷ್ಟನೆ ನೀಡುವಾಗ ಯಾವುದಾದ್ರೂ ಅಧಿಕಾರಿಯ ಹೆಸರಲ್ಲಿ ಅದು ಇರಬೇಕಾಗಿತ್ತು. ಹಣಕಾಸು ವಿಚಾರ ಅಥವಾ ಇಂಥ ಹಗರಣಗಳ ಬಗ್ಗೆ ಅಧಿಕಾರಯುತವಾಗಿ ಬರೆಯಬಲ್ಲಂತ ಹಿರಿಯ ಪತ್ರಕರ್ತೆ ಸುಚೇತಾ ದಲಾಲ್ ಯಾಕೆ ಸೆಬಿ ಉತ್ತರ ಅನಾಮಧೇಯವಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಚೇತಾ ದಲಾಲ್ ಬರೆದಿರುವ ಪ್ರಕಾರ ಸೆಬಿ ಮುಖ್ಯಸ್ಥೆ ವಿರುದ್ಧ ಅಂತ ಒಂದು ಗಂಭೀರ ಆರೋಪ ಬಂದಿದ್ದಾಗ ಅದು ಸ್ಪಷ್ಟನೆ ನೀಡಲೇಬೇಕಾಗಿದ್ದಂತಹ ಸಂಗತಿಯಾಗಿತ್ತು. ಆ ಸ್ಪಷ್ಟನೆ ಅನಾಮಧೇಯವಾಗಿ ಇರಬಾರ್ದಿತ್ತು. ಸ್ಪಷ್ಟನೆಯ ಹೊಣೆಯನ್ನ ಸೆಬಿ ಆಡಳಿತ ಮಂಡಳಿ ತೆಗೆದುಕೊಳ್ಳುತ್ತಾ ಅಥವಾ ಹಣಕಾಸು ಸಚಿವಾಲಯ ತೆಗೆದುಕೊಳ್ಳುತ್ತಾ ಅನ್ನೋದು ಸ್ಪಷ್ಟ ಇಲ್ಲ. ಇದಿಷ್ಟರಿಂದಲೇ ಸೆಬಿ ಮುಖ್ಯಸ್ಥೆ ಮತ್ತು ಅವ್ರ ಪತಿಯ ಕುರಿತ ವಿಚಾರಣೆ ತಣ್ಣಗಾಗೋ ಹಾಗಿಲ್ಲ. ಈ ಬಗ್ಗೆ ಮೋದಿ ಮೈತ್ರಿ ಸರ್ಕಾರ ಕೂಡ ಪೂರ್ತಿಯಾಗಿ ಮೌನವಾಗಿದೆ. ಈ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದಂತಹ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಸೆಬಿ ಅಥವಾ ಸೆಬಿಯ ಮುಖ್ಯಸ್ಥರ ಸ್ಪಷ್ಟನೆಯ ಬಗ್ಗೆ ಏನನ್ನೂ ಹೇಳಲಿಲ್ಲ. ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ಅನ್ನೋದಾದ್ರೆ ಮತ್ತ್ಯಾಕೆ ಸುದ್ದಿಗೋಷ್ಠಿ ಕರೆದಿದ್ದು ಅನ್ನೋದು ಪ್ರಶ್ನೆಯಾಗಿನೇ ಉಳಿದಿದೆ. ಈ ಹಗರಣದ ಬಗ್ಗೆ ತನಿಖೆ ಆಗಬೇಕು ಅಂತ ವಿಪಕ್ಷ ಒತ್ತಾಯ ಮಾಡಿದ್ರೆ ಅದನ್ನ ದೇಶ ವಿರೋಧಿ ಅಂತ ರವಿಶಂಕರ್ ಪ್ರಸಾದ್ ಕರೀತಾರೆ. ವಿಪಕ್ಷ ದೇಶವನ್ನ ಅಸ್ಥಿರಗೊಳಿಸೋದಕ್ಕೆ ಯತ್ನಿಸ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಅವ್ರದೇ ಬಿಜೆಪಿ ಅಣ್ಣಾಮಲೈ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರು ಭಾರತದ ಆರ್ಥಿಕ ಅಸ್ಥಿರತೆಗೆ ಯತ್ನಿಸ್ತಾ ಇದ್ದಾರಾ? ಮಾಯಾವತಿ ಕೂಡ ಇದು ಜೆಪಿಸಿ ತನಿಖೆ ವಿಚಾರವಾಗಿದ್ದು ಇದರಿಂದ ಸರ್ಕಾರ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಮಾಯಾವತಿ ಅವರ ಹೇಳಿಕೆ ವಿಚಾರದಲ್ಲಿಯೂ ದೇಶವನ್ನ ಅಸ್ಥಿರಗೊಳಿಸುವಂತ ಯತ್ನ ಇದೆ ಅಂತ ರವಿಶಂಕರ್ ಪ್ರಸಾದ್ ಹೇಳ್ತಾರಾ? ಕಳೆದ ವರ್ಷ ಜನವರಿಯಲ್ಲಿ ಹಿಂಡನ್ಬರ್ಗ್ ವರದಿ ಬಂದಿದ್ದಾಗ್ಲೂ ಕೂಡ ಅದನ್ನ ಭಾರತದ ವಿರುದ್ಧದ ಸಂಚು ಅಂತ ಹೇಳಲಾಗಿತ್ತು. ಭಾರತವನ್ನ ಇಟ್ಕೊಂಡು ಜಗತ್ತಿನಾದ್ಯಂತ ಮಾರುಕಟ್ಟೆ ಮಾಡ್ಕೊಳ್ತಾ ಇರೋರು ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಡುವಂತ ಈ ಕಾರ್ಪೊರೇಟ್ ಹಗರಣಗಳ ಬಗ್ಗೆ ವರದಿಗಳು ಬಂದ್ರೆ ಅದನ್ನ ಭಾರತದ ಮೇಲಿನ ದಾಳಿ ಅಂತ ನೆಪ ಹೇಳ್ತಾ ಇರೋದು ಯಾಕೆ? ಎಂಥದೋ ಲಾಭ ಮಾಡ್ಕೊಳ್ಳೋದಿಕ್ಕೆ ಅಂಥ ತರ್ಕಗಳನ್ನ ಬಳಸ್ಕೊಳ್ಳೋದು ನಡೀತಾನೆ ಬಂದಿದೆ. ಕಾರ್ಪೊರೇಟ್ ಮತ್ತು ಮಾರುಕಟ್ಟೆ ವಿಚಾರ ಇಂಥದೇ ಅನೇಕ ಹುಳುಕುಗಳಿಂದ ತುಂಬ ಹೋಗಿದೆ. ಆದ್ರೆ ಆರೋಪಗಳು ಬಂದ್ರೆ ಮಾತ್ರ ಶೇರ್ ಮಾರುಕಟ್ಟೆ ಬಿದ್ದಿಲ್ಲ ಅಂತ ಹೇಳೋ ಮೂಲಕ ಆರೋಪಗಳೇ ಸುಳ್ಳು ಅಂತ ಹೇಳುವಂತಹ ಹೊಸ ತರ್ಕವೊಂದನ್ನು ಕೂಡ ಮಂಡಿಸಲಾಗ್ತಾ ಇದೆ ಇಲ್ಲಿ.
ಆದ್ರೆ ವರದಿ ಬಂದ ಬಳಿಕ ಶೇರ್ ಮಾರುಕಟ್ಟೆ ಕುಸಿದಿತ್ತು ಅನ್ನೋದನ್ನ ಉದ್ದೇಶಪೂರ್ವಕವಾಗಿ ಮರೆತು ಬಿಡ್ಲಾಗತ್ತೆ. ವಿಪಕ್ಷಗಳ ಬಗ್ಗೆ ದೇಶ ಅಸ್ಥಿರಗೊಳಿಸುವಂತ ಯತ್ನದ ಆರೋಪ ಮಾಡ್ತಾ ಇದೆ ಬಿಜೆಪಿ. ಆದ್ರೆ ಸರ್ಕಾರ ಯಾಕೆ ಸುಮ್ಮನಿದೆ? ಮಡಿಲ ಮೀಡಿಯಾಗಳೆಲ್ಲದ ಪ್ರಮುಖ ಮಾಧ್ಯಮಗಳು ಈ ಹಗರಣದ ಬಗ್ಗೆ ಬರೆದಿವೆ ಮತ್ತು ತನಿಖೆಗೆ ಒತ್ತಾಯ ಮಾಡಿವೆ. ಅವು ದೇಶವನ್ನ ಅಸ್ಥಿರಗೊಳಿಸುವಂತ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಇದ್ರ ಬಗ್ಗೆ ಸರ್ಕಾರ ಉತ್ತರಿಸಬೇಕಾದಂತ ಅಗತ್ಯದ ಬಗ್ಗೆ ಹೇಳ್ತಾ ಇವೆ ಮತ್ತು ಪ್ರಶ್ನೆ ಮಾಡ್ತಾ ಇವೆ. ಇಂಥ ಹಗರಣಗಳ ಬಗ್ಗೆ ಬರೆಯುವಾಗ ಅದರ ಹಿಂದಿನ ಸಂಶೋಧನೆ ಬಹಳ ದೊಡ್ಡದಿರುತ್ತೆ ಮತ್ತು ಹೊಣೆಗಾರಿಕೆಯಿಂದ ಕೂಡಿರುತ್ತೆ ಅದು. ಆದ್ರೆ ಸತ್ಯಗಳನ್ನ ಸಹಿಸಲಾರದವರು ಭಾರತದ ಮೇಲೆ ದಾಳಿ ನಡೀತಾ ಇದೆ ಅಂತ ಒಂದು ಸಬೂಬನ್ನ ಹೇಳ್ತಾರೆ. ಸತ್ಯದಿಂದ ದೂರ ಓಡುವಂತ ಯತ್ನ ಮಾಡೋದು, ಸತ್ಯವನ್ನ ಮರೆಮಾಚೋದು ನಡೀತಾ ಇದೆ. 2015 ಪನಾಮಾ ಪೇಪರ್ಸ್ ಲೀಕ್ ವಿಚಾರವಾಗಿ ಜಗತ್ತಿನ ವಿವಿಧ ದೇಶಗಳ 300ಕ್ಕೂ ಹೆಚ್ಚು ಪತ್ರಕರ್ತರು ಒಗ್ಗೂಡಿ ಕೆಲಸ ಮಾಡಿದ್ರು. ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಸೇರಿ ಲಕ್ಷಗಟ್ಟಲೆ ದಾಖಲೆಗಳನ್ನು ಸಿದ್ಧಪಡಿಸಿದ್ರು. ಇಂಡಿಯನ್ ಎಕ್ಸ್‌ಪ್ರೆಸ್ ಕೂಡ ಆ ಕೆಲಸದಲ್ಲಿ ತೊಡ್ಕೊಂಡಿತ್ತು. 100ಕ್ಕೂ ಅಧಿಕ ಮಾಧ್ಯಮ ಸಂಸ್ಥೆಗಳು ಜೊತೆಗೂಡಿ ಕೆಲಸ ಮಾಡಿದ್ವು. ಆದ್ರೆ ಸರ್ಕಾರವೇನು ದೇಶವನ್ನ ಅಸ್ಥಿರಗೊಳಿಸುವಂತ ಯತ್ನ ಅದು ಅಂತ ಹೇಳಿರಲಿಲ್ಲ, ಬದಲಾಗಿ ತನಿಖೆ ನಡೆಸಿತ್ತು. ಅದರಲ್ಲಿ ಭಾರತದ 930 ವ್ಯಕ್ತಿಗಳು ಮತ್ತು ಕಂಪನಿಗಳ ಲಿಂಕ್ ಇದ್ದದ್ದು ಪತ್ತೆಯಾಗಿತ್ತು. ಬೇನಾಮಿ ಖಾತೆಗಳಲ್ಲಿ ಭಾರತೀಯರ 20,000 ಕೋಟಿಗೂ ಹೆಚ್ಚು ಹಣ ಇರೋದು ಬಹಿರಂಗಗೊಂಡಿತ್ತು. ಇನ್ನು ಹಣಕಾಸು ಹೂಡಿಕೆಗಳಿಗೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಮುಖ ದಾಖಲೆ ಪಂಡೋರಾ ಪೇಪರ್ಸ್ ಅನ್ನ ತನಿಖಾ ಪತ್ರಕರ್ತರ ಅಂತಾರಾಷ್ಟ್ರೀಯ ಒಕ್ಕೂಟ ಅಂದ್ರೆ ICIJ 2021 ಅಕ್ಟೋಬರ್ನಲ್ಲಿ ಪ್ರಕಟಿಸಿತ್ತು. ಅದರಲ್ಲಿ ವಿನೋದ್ ಅದಾನಿಯ ಶೆಲ್ ಕಂಪನಿಗಳ ವಿಚಾರ ಬಯಲಿಗೆ ಬಂದಿತ್ತು. ಹೂಡಿಕೆ ವಿಚಾರ ಬೇರೆ ಬೇರೆ ದೇಶಗಳೊಂದಿಗೂ ಕೂಡ ಸಂಬಂಧವನ್ನು ಹೊಂದಿರುತ್ತೆ. ಹಾಗಾಗಿನೇ ಇಂಥದ್ರ ತನಿಖೆಯಲ್ಲಿ ಬೇರೆ ಬೇರೆ ದೇಶಗಳ ಪತ್ರಕರ್ತರು ಜೊತೆಯಾಗಿ ಕೆಲಸ ಮಾಡ್ತಾರೆ. ಇಂಥದ್ದೇ ಹಗರಣಗಳನ್ನ ಬಯಲಿಗೆಳೆಯುವಂತ ಪತ್ರಕರ್ತೆಯಾಗಿದ್ದಾರೆ ಸುಚೇತಾ ದಲಾಲ್. ಅವರು ಸೆಬಿ ಮುಖ್ಯಸ್ಥರೇ ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋದು ಸಾಮಾನ್ಯ ಹೂಡಿಕೆದಾರರಲ್ಲೂ ಆತಂಕ ಮೂಡಿಸುವಂತ ವಿಚಾರ ಅಂತ ಹೇಳಿದ್ದಾರೆ. ಇದರ ರಾಜಕೀಯ ಹಿನ್ನೆಲೆಯ ಬಗ್ಗೆಯೂ ಕೂಡ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂಡನ್ಬರ್ಗ್ ಅನ್ನ ಶಾರ್ಟ್ ಸೆಲ್ಲರ್ ಅಂತ ಹೇಳೋ ಮೂಲಕ ಅದರ ಆರೋಪಗಳನ್ನ ನಿರಾಕರಿಸುವಂತ ರಾಜಕೀಯವೊಂದು ನಡೆದಿರೋದ್ರ ಬಗ್ಗೆಯೂ ಕೂಡ ಸುಚೇತಾ ಹೇಳಿದ್ದಾರೆ. ಹಿಂಡನ್ಬರ್ಗ್ ಮಾಡಿರುವಂತಹ ಆರೋಪಗಳಿಂದ ಈಗ ಸೆಬಿಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವ ಹಾಗಾಗಿದೆ. ಇದರಿಂದ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ಅವರ ಪ್ರಾಮಾಣಿಕತೆ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಅಂತ ಸುಚೇತಾ ದಲಾಲ್ ಹೇಳಿದ್ದಾರೆ. ಬಿಜೆಪಿ ಅವರು ಶಾರ್ಟ್ ಸೆಲ್ಲರ್ ಅಂತ ಕರೆಯುವಂತ ಹಿಂಡನ್ಬರ್ಗ್ ಅನ್ನ ಸುಚೇತಾ ಅವರು ಫೋರೆನ್ಸಿಕ್ ಫೈನಾನ್ಷಿಯಲ್ ರಿಸರ್ಚ್ ನಲ್ಲಿ ದಕ್ಷತೆ ಹೊಂದಿರುವಂತ ಕಂಪನಿ ಅಂತ ಹೇಳ್ತಾರೆ. ಅಂದ್ರೆ ಅದು ಕಾರ್ಪೊರೇಟ್ ಜಗತ್ತಿನ ಅಪರಾಧಗಳನ್ನ ಬಯಲಿಗೆಳೆಯಬಲ್ಲಂತ ದಕ್ಷತೆಯನ್ನ ಹೊಂದಿದೆ ಅಂತ ಹೇಳ್ತಾರೆ ಅವರು. ಸೆಬಿಯ ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಬೇಕಾದಂತ ಅಗತ್ಯವಿದೆ ಅಂತ ಹೇಳೋ ಅವರು ಆರೋಪ ಬಂದ ಬಳಿಕ ಇಷ್ಟು ಸಮಯ ಆದ್ರೂ ಕೂಡ ಸರ್ಕಾರ ಮೌನವಾಗಿರೋದ್ರ ಅಸಮಂಜತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ತನಿಖೆಗೆ ಮುಂದಾಗದೆ ಇಲ್ಲಿ ಸೆಬಿ ಮುಖ್ಯಸ್ಥೆಯನ್ನ ರಕ್ಷಿಸುವಂತ ಯತ್ನ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ. ಸರ್ಕಾರ ತನಿಖೆ ನಡೆಸೋದಕ್ಕೆ ಮುಂದಾಗದೆ ಇರೋದ್ರಿಂದ ಅನುಮಾನ ಇನ್ನಷ್ಟು ಹೆಚ್ಚಾಗುತ್ತೆ. ಹಿಂಡನ್ಬರ್ಗ್ ಹೇಳ್ತಾ ಇರೋದು ಸುಳ್ಳು ಅಥವಾ ನಿಜ ಅಂತ ಸಾಬೀತಾಗೋದಿಕ್ಕಾದ್ರೂ ತನಿಖೆ ನಡಿಬೇಕಲ್ವಾ ಅನ್ನೋದು ಈಗ ಎದ್ದಿರುವಂತಹ ಮಹತ್ವದ ಪ್ರಶ್ನೆ. ಆ ದಿಸೆಯಲ್ಲಿ ತನಿಖೆ ಆಗಬೇಕು ಮತ್ತು ಅಲ್ಲಿಯವರೆಗೆ ಮಾಧವಿ ಬುಚ್ ರಜೆ ಮೇಲೆ ತೆರಳಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ವ್ಯಕ್ತಿಯೊಬ್ಬ ಸಂಸ್ಥೆಯ ಘನತೆಯನ್ನ ಉತ್ತುಂಗಕ್ಕೆ ಕೊಂಡೊಯ್ಯಬಲ್ಲ ಅಥವಾ ಪತನಕ್ಕೆ ಕಾರಣನಾಗಬಲ್ಲ ಅನ್ನೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಪಿ ವೈದ್ಯನಾಥನ್ ಅಯ್ಯರ್ ಉದಾಹರಣೆಯೊಂದರ ಮೂಲಕ ವಿವರಿಸಿದ್ದಾರೆ. ಎಂ ದಾಮೋದರನ್ ಅವರು 2001ರಲ್ಲಿ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದ ಅಂದ್ರೆ UTI ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅವರಾಗ SBIಗೆ ತಮ್ಮ ಎಲ್ಲ 50 ಶೇರ್ಗಳನ್ನ ವಾಪಸ್ ಕೊಟ್ಟಿದ್ರು. ಹಿಂದೆ SBI ನಲ್ಲಿ ಕೆಲಸ ಮಾಡ್ತಿದ್ದಿದ್ರಿಂದ ಅವರಿಗೆ ಸಿಕ್ಕಿದಂತ ಶೇರ್ಗಳು ಅವಾಗಿದ್ವು. ಅವ್ರ ಬಳಿ ಅಷ್ಟು ಮಾತ್ರ ಶೇರ್ಗಳಿದ್ವು. ಅಂತ ಯಾವುದೇ ನಿಯಮಗಳು ಇರದೇ ಇದ್ರೂ ಕೂಡ ಅವರು ಅಂಥದೊಂದು ಮಾದರಿಯನ್ನ ನಿರ್ಮಿಸಿದ್ರು. ನಂತರ ಅವರು ಸೆಬಿ ಮುಖ್ಯಸ್ಥರು ಆಗಿ 2005 ಫೆಬ್ರವರಿವರೆಗೂ ಕೂಡ ಕಾರ್ಯನಿರ್ವಹಿಸಿದ್ರು. ಈಗಿನ ಸೆಬಿ ಮುಖ್ಯಸ್ಥೆ ಮಾತ್ರ ಇಂಥದೊಂದು ಹಗರಣದಿಂದ ಸುದ್ದಿ ಆಗ್ತಾ ಇದ್ದಾರೆ. ಮಾಧವಿ ಬುಚ್ ಅವರಿಗೆ ಸಂಬಂಧಿಸಿದಂತ ಆಡಿಟ್ ಕಂಪನಿಯ ವಿಳಾಸ ಮತ್ತು ಹಿಂಡನ್ಬರ್ಗ್ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಕಂಪನಿಯ ವಿಳಾಸ ಒಂದೇ ಆಗಿರೋದ್ರ ಬಗ್ಗೆ ವರದಿಗಳು ಹೇಳಿವೆ. ಯಾವುದರಲ್ಲಿ ವಿನೋದ್ ಅದಾನಿಯ ಹೂಡಿಕೆ ಇದೆಯೋ ಅದರಲ್ಲಿ ಮಾಧವಿ ಬುಚ್ ಅವರ ಹೂಡಿಕೆ ಕೂಡ ಇದೆ ಅನ್ನೋದನ್ನ ಕಾಣಿಸುವಂತಹ ಚಾರ್ಟ್ ಅನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಟಿಸಿದೆ. ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಹಾಗೂ ಇನ್ನೊಂದ್ ಕಡೆಗೆ ವಿನೋದ್ ಅದಾನಿ ಬೇರೆ ಬೇರೆಯಾಗಿ ತೊಡಗಿಸಿರುವಂತಹ ಹಣ ಒಂದೇ ಕಂಪನಿಗೆ ಹೋಗಿ ಮುಟ್ಟುತ್ತೆ. 2010ರಲ್ಲಿ ವಿನೋದ್ ಅದಾನಿ ಸ್ಥಾಪಿಸಿದಂತಹ ಅಸೆನ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ 2013ರಲ್ಲಿ ಗ್ಲೋಬಲ್ ಡೈನಾಮಿಕ್ ಅಪಾರ್ಚುನಿಟೀಸ್ ಫಂಡ್ಗೆ ಸಬ್ಸ್ಕ್ರೈಬ್ ಮಾಡುತ್ತೆ. 2015ರಲ್ಲಿ ಬುಚ್ ದಂಪತಿ ಅದೇ ಗ್ಲೋಬಲ್ ಡೈನಾಮಿಕ್ ಅಪಾರ್ಚುನಿಟೀಸ್ ಫಂಡ್ ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾರೆ. ಸೆಬಿ ನಿಗಾ ಇಟ್ಟಿದ್ದಂತ 13 ಸಾಗರೋತ್ತರ ಕಂಪನಿಗಳಲ್ಲಿ ಆ ಕಂಪನಿಯು ಕೂಡ ಬರ್ತಾ ಇತ್ತು. ಗ್ಲೋಬಲ್ ಡೈನಾಮಿಕ್ ಅಪಾರ್ಚುನಿಟೀಸ್ ಫಂಡ್ ನ ಉಪ ಫಂಡ್ ಗ್ಲೋಬಲ್ ಅಪಾರ್ಚುನಿಟೀಸ್ ಫಂಡ್ ಅನ್ನುವಂತ ಹೆಸರಿನಲ್ಲಿದ್ದು ಅದರಲ್ಲಿ ಬುಚ್ ದಂಪತಿಯ ಹೂಡಿಕೆ ಇತ್ತು. ಇವೆಲ್ಲವೂ ಸೆಬಿ ತನಿಖೆ ಮಾಡಬೇಕಾಗಿದ್ದಂತ ಕಂಪನಿಗಳ ವ್ಯಾಪ್ತಿಯಲ್ಲಿದ್ವು. ಆದ್ರೆ ಅವೇ ಕಂಪನಿಗಳ ಜೊತೆಗೆ ಮಾಧವಿ ಬುಚ್ ವ್ಯವಹಾರ ಇತ್ತನ್ನೋದೇ ವಿಪರ್ಯಾಸ. ಎಲ್ಲವೂ ಕಾಲ್ಪನಿಕ ಆರೋಪಗಳು ಅಂತ ಬಿಜೆಪಿ ಮಂದಿ ಹೇಳ್ತಾ ಇರೋದು ಹೇಗೂ ಇವೆಲ್ಲ 2 ದಿನ ಸುದ್ದಿಯಾಗಿ ಆಮೇಲೆ ಮರ್ತೇ ಹೋಗುತ್ತವೆ ಅನ್ನೋ ಕಾರಣದಿಂದಾಗಿ. ಸೆಬಿ ವಿರುದ್ಧ ಆರೋಪ ಬಂದಿರುವಾಗ್ಲೂ ಕೂಡ ತನಿಖೆ ಬೇಡ ಅಂತಂದ್ರೆ ಹೆಂಗೆ?
ತನಿಖೆಯಿಂದ ಸತ್ಯಾಸತ್ಯತೆ ಬಯಲಾದ್ರೆ ಹಿಂಡನ್ಬರ್ಗ್ ಹೇಳಿದ್ದೆಲ್ಲ ಸುಳ್ಳು ಅನ್ನೋದಾದ್ರೆ ಆಗ ಸೇಬಿ ವಿಶ್ವಾಸಾರ್ಹತೆ ಆದ್ರೂ ಉಳಿಯುತ್ತಲ್ವಾ? ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದ್ರೆ ನಿಮಗೆ ಏನ್ ಬೇಕಾಗಿದೆ ಅಂತ ಬಿಜೆಪಿ ಕೇಳ್ತಾ ಇರೋದು ಬಹಳ ವಿಚಿತ್ರವಾಗಿದೆ. ಹಿಂಡನ್ಬರ್ಗ್ ನಲ್ಲಿ ಮೋದಿ ಸರ್ಕಾರದ ವಿರೋಧಿಯಾಗಿರುವಂತ ಜಾರ್ಜ್ ಸೋರೆಸ್ ಹೂಡಿಕೆ ಇದೆ ಅಂತ ಹೇಳುವ ರವಿಶಂಕರ್ ಪ್ರಸಾದ್ ಅವ್ರದೇ ಬಿಜೆಪಿ ಸಂಬಂಧಿತ ಹರ್ಷ್ ಬನ್ಸಲ್ ತರದವರು ಬ್ಯಾಂಕ್ಗೆ ಮಾಡಿರುವಂತ ಕೋಟಿಗಟ್ಟಲೆ ವಂಚನೆ ಬಗ್ಗೆ ತಿಳಿದಿಲ್ವಾ? ಭಾರತದಲ್ಲಿ ಡಿಜಿಟಲ್ ವಂಚನೆ 708% ಆಗಿದೆ ಅಂತ RBI ಅಂಕಿಅಂಶಗಳೇ ಹೇಳ್ತಾ ಇವೆ. ದೇಶದ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡುವಲ್ಲಿ ಇರೋದು ಅಂಥ ವಂಚಕರ ಪಾಲು. ಜನಸಾಮಾನ್ಯರ ಹಣ ಲೂಟಿ ಆಗ್ತಾ ಇದೆ. ಕಾರ್ಪೊರೇಟ್ ವಲಯದಲ್ಲಿ ಜಗತ್ತಿನಾದ್ಯಂತ ವಂಚನೆಗಳು ನಡೀತಾನೆ ಇರುತ್ತವೆ. ಬೇನಾಮಿ ಖಾತೆಗಳಲ್ಲಿ ಹೂಡಿಕೆ ಆಗ್ತಾನೆ ಇರುತ್ತೆ. ಆದ್ರೆ ಇದೆಲ್ಲ ಸತ್ಯವನ್ನ ಮರೆಮಾಚಿ ಆರೋಪ ಬಂದ ಕೂಡಲೇ ಭಾರತದ ಮೇಲಿನ ವಿದೇಶಿ ಹಿತಾಸಕ್ತಿಗಳ ದಾಳಿ ಅಂತ ವಿಚಾರವನ್ನ ಭಾವನಾತ್ಮಕವಾಗಿಸಿ ಜನರ ಹಾದಿ ತಪ್ಪಿಸೋದು ಬಿಜೆಪಿ ಸರ್ಕಾರದ ಹಳೆ ಚಾಳಿನೇ ಆಗಿದ್ದು ಈಗಲೂ ಕೂಡ ಅದನ್ನೇ ಮಾಡಲಾಗ್ತಾ ಇದೆ. ಸತ್ಯದ ಸದ್ದಡಗಿಸೋದೇ ಅವರ ಪರಮ ಗುರಿಯಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.